ನಮಸ್ತೆ ಎಲ್ರಿಗೂ. ಆ, ನಾನ್ ಮಾಡಿರುವಂತ ಮಿಸ್ಟೇಕ್ಸ್ ನೀವು ಯಾರು ಮಾಡಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನ್ ಆ, ಖುದ್ದಾಗಿ ಮಾಡಿರುವಂತಹ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ದ ಮಿಸ್ಟೇಕ್ಸ್ ವಾಟ್ ಐ ಹ್ಯಾವ್ ಡನ್. ಅರ್ಥ ಆಯ್ತಾ? ನಾನು ಏನು ಮಾಡಿದ್ದೆ, ತಪ್ಪೇನು ಮಾಡಿದೆ, ಆ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡಿ. ಓಕೆ, ವಿಡಿಯೋನ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನೋಡಿ, ಫಸ್ಟ್ ಥಿಂಗ್ ನಾನೇನು ಮಾಡಿದೆ ಅಂದರೆ, ಕನ್ಸಿಸ್ಟೆನ್ಸಿ ಆಗಿ ನಾನೇನು ಮಾಡಲಿಲ್ಲ, ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಈ ಮುಂಚೆ ನನಗೆ 2 ಚಾನಲ್ಸ್ ಇತ್ತು. ಅದರಲ್ಲಿ ನಾನು ಕನ್ಸಿಸ್ಟೆಂಟ್ ಆಗಿ ನಾನು ಏನು ಮಾಡಲಿಲ್ಲ, ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಒಂದು ಎಜುಕೇಷನಲ್ ಚಾನಲ್ ಇತ್ತು, ಇನ್ನೊಂದು ಮತ್ತೆ ಡೈಲಿ ಬ್ಲಾಗ್ಸ್ ಥರ ಇತ್ತು. ಸೊ ಅದರಲ್ಲಿ ನಾನೇನು ಮಾಡಿಲ್ಲ, ಕನ್ಸಿಸ್ಟೆಂಟ್ ಆಗಿ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲ. ಡ್ಯೂ ಟು ವ್ಯೂಸ್ ಬರಲಿಲ್ಲ ಅಂತ ಹೇಳಿ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಹೇಳಿ ನನಗೆ ರಿಯಲೈಸ್ ಇವಾಗ ಆಯಿತು, ಬೇಗ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನಮಗೆ ಸಿಗುವುದಿಲ್ಲ. ವಿ ಹ್ಯಾವ್ ಟು ಸ್ಟ್ರಗಲ್ ಹಾರ್ಡ್ ಅಂತ. ಓಕೆ, ದಿಸ್ ಇಸ್ ಒನ್ ಮಿಸ್ಟೇಕ್ ದಟ್ ಐ ಹ್ಯಾವ್ ಡನ್. ನೆಕ್ಸ್ಟ್ ಮಿಸ್ಟೇಕ್ ಏನಂತಂದರೆ, ಮೊಬೈಲ್ನಲ್ಲಿ ಇರ್ತಕ್ಕಂತಹ ಇಮೇಲ್ ಐ ಡಿ ಅಥವಾ ಜಿಮೇಲ್ ಐ ಡಿ ಏನಿರುತ್ತೆ ಅದರಿಂದ ಐ ಡಿ ನೆನಪಿತ್ತು ನನಗೆ, ಬಟ್ ಸ್ಟಿಲ್ ನನಗೆ ಪಾಸ್ವರ್ಡ್ ನೆನಪಿರಲಿಲ್ಲ. ಅದು ಹೀಗಾಗಿ ಏನಾಯಿತು ಅಂದರೆ, ಆ 2 ಚಾನಲ್ ಮೊದಲೇನು 2-3 ಇಯರ್ಸ್ ಬ್ಯಾಕ್ ನನ್ನ ಚಾನಲ್ ಏನು ಕ್ರಿಯೇಟ್ ಮಾಡಿದ್ದೆ ಅದನ್ನು ಕಳ್ಕೊಬೇಕಾಯಿತು. ಯಾಕೆ ಕಳ್ಕೊಬೇಕಾಯಿತು ಅಂತಂದರೆ, ನನ್ನ ಹಳೆ ಮೊಬೈಲ್ನಲ್ಲಿ ಅದನ್ನು ನಾನೇನು ಮಾಡ್ತಾ ಇದ್ದೆ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಅದ್ರ ಜಿಮೇಲ್ ಐ ಡಿನೇ ಬೇರೆ ಇತ್ತು. ಇವಾಗ ನಾನು ಕ್ರಿಯೇಟ್ ಮಾಡಿರೋದೇ ಬೇರೆ. ಯಾಕಂದರೆ ಅದು ನನಗೆ ಆ ಹಳೆ ಮೊಬೈಲ್ ಬಿದ್ದು ಒಡೆದೋದ್ಮೇಲೆ 1 ಇಯರ್ವರೆಗೂ ನಾನೇನು ಮಾಡೋಕ್ಕಾಗಿಲ್ಲ, ಆ ಮೊಬೈಲ್ನ ರಿಕವರ್ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ಮತ್ತೆ ಜಿಮೇಲ್ ಐ ಡಿನೂ ಯೂಸ್ ಮಾಡಿರಲಿಲ್ಲ. ಸೊ ಆಗ ಏನಾಯಿತು ಅಂತಂದರೆ, ಮೊದಲೇ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ನನಗೆ. 1 ಇಯರ್ವರೆಗೂ ನಾವು ಏನು ಅಕೌಂಟ್, ಜಿಮೇಲ್ ಅಕೌಂಟ್ನ ಯೂಸ್ ಮಾಡಿಲ್ಲ ಅಂದರೆ ಅದನ್ನು ಡಿಲೀಟ್ ಮಾಡ್ತಾರಂತೆ. ಸೊ ಇದರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಮತ್ತೆ ನಾನು ಹೊಸ ಮೊಬೈಲ್ನ ತೊಗೊಂಡು ರೀಸ್ಟಾರ್ಟ್ ಮಾಡೋಣ, ಯೂಟ್ಯೂಬ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದಾಗ ನಾನು ಪಾಸ್ವರ್ಡ್ನ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಎಷ್ಟು ಟ್ರೈ ಮಾಡಿದೆ, ಬಟ್ ಸ್ಟಿಲ್ ಅದು ರಿಕವರ್ ಆಗಿಲ್ಲ. ಸೊ ಆ ಚಾನಲ್ ಹೋಯಿತು. ಓಕೆ, ಸೊ ಈ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಗೂಗಲ್ ಅಕೌಂಟ್ನ ಐ ಡಿ ಆಗಿರ್ಬೋದು, ಪಾಸ್ವರ್ಡ್ಸ್ ಆಗಿರ್ಬೋದು, ಎಲ್ಲನೂ ಸೇಫಾಗಿ ನೆನಪಲ್ಲಿ ಇಟ್ಕೊಂಡಿರಿ. ಆಮೇಲೆ ಮತ್ತೆ ಕಂಟೆಂಟನ್ನ ಹೇಳಬೇಕು ಅಂದ್ಕೊಂಡಾಗ ನೀವೇನು ಮಾಡಬೇಕು, ಮೊದಲೇ ನೀವು ಥಂಬ್ನೇಲ್ನ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಐಡಿಯಾ ಬಂತು, ಒಂದು ಥಾಟ್ ಬಂತು ಅಂದರೆ ಫಸ್ಟು ಏನು ಮಾಡಿ, ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡಿ, ಆಮೇಲೆ ವಿಡಿಯೋಸ್ನ ಸ್ಟಾರ್ಟ್ ಮಾಡಿ ಪ್ರಯತ್ನ ಪಡಿ. ಓಕೆ, ನೀಟಾಗಿ ಸ್ಕ್ರಿಪ್ಟ್ ಎಲ್ಲ ಬರ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಓನಾಗಿ ಮಾತಾಡೋದು ಕೆಪಾಸಿಟಿ ಇತ್ತು ಅಂತಂದರೆ ಕಾನ್ಫಿಡೆಂಟ್ ಆಗಿ ಮಾತಾಡಿ, ನನಗಿಂತ ಇನ್ನೂ ಚೆನ್ನಾಗಿ ಮಾತಾಡಿ, ಸೊ ದಟ್ ವ್ಯೂಸ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಥಿಂಗ್, ಅಪ್ಲೋಡ್ ಮಾಡಬೇಕಾದ್ರೆ ನಾವೇನು ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂತಂದರೆ, ಮೊದಲಿಗೆ ವಿಡಿಯೋ ರೆಕಾರ್ಡ್ ಮಾಡಿಬಿಡ್ತಿದ್ದೆ. ವಿಡಿಯೋ ರೆಕಾರ್ಡ್ ಮಾಡಿ ಹಿಂದೆ ನಾನೇನು ಮಾಡಿಬಿಡ್ತಿದ್ದೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಅಂದರೆ ಪಬ್ಲಿಕ್ಗೆ ಅಪ್ಲೋಡ್ ಮಾಡಿಬಿಡು. ಏನು ಮಾಡಬೇಕು ಅಂದರೆ, ಅನ್ಲಿಸ್ಟ್ ಅಥವಾ ಪ್ರೈವೇಟ್ಗೆ ನಾವೇನು ಮಾಡಬೇಕು, ಅದನ್ನು ಸೆಂಡ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಏನಿರುತ್ತೋ ಅದನ್ನ ಸೆಟಪ್ ಮಾಡ್ಕೋಬೇಕು. ಫಾರ್ 1 ಡೇ ಅಥವಾ 2 ಡೇಸ್ ಆಗಿ ಫಾರ್ ಫ್ಯೂಚರ್ ಡೇಟ್ಗೆ ಏನು ಮಾಡಿರಬೇಕು ಮಾಡಿ ಇಟ್ಕೊಂಡ್ರೆ ಅವ್ರೇನು ಮಾಡ್ತಾರೆ, ಅದನ್ನು ಇನ್ಫಾರ್ಮೇಷನ್ ಅಥವಾ ನಾವೇನು ವಿಡಿಯೋ ಮಾಡಿದ್ದೀವಿ ದಟ್ ಈಸ್ ವ್ಯಾಲಿಡ್ ಆರ್ ನಾಟ್, ಪ್ರಮೋಟ್ ಮಾಡ್ಬೋದಾ ಇಲ್ಲ ಅಂತ ಹೇಳಿ ಯೂಟ್ಯೂಬ್ನವ್ರು ಏನು ಮಾಡ್ತಾರೆ ನೋಡಿ ಅದನ್ನು ನೆಕ್ಸ್ಟ್ ಜನರಿಗೆ ಪ್ರಮೋಟ್ ಮಾಡ್ತಾರೆ. ಸೊ ದಟ್ ಅವಾಗ ನಮಗೆ ಲೈಕ್ಸ್, ಹೈಪ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲನೂ ಸಿಗ್ತಾರೆ. ಇಲ್ಲದೆ ಇದ್ರೆ ನಮ್ಮ ಚಾನಲ್ಗೆ ಏನಾಗಲ್ಲ, ಗ್ರೋತ್ ಸಿಗಲ್ಲ, ವ್ಯೂಸ್ ಸಿಗಲ್ಲ. ಆಯ್ತಾ? ನೆಕ್ಸ್ಟ್ ಥಿಂಗ್ ಇನ್ನೊಂದು ಏನಂದರೆ, ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಪ್ರೆಸೆಂಟ್ ವಿಡಿಯೋ. ನ್ಯೂ ಬಿಗ್ನರ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರಿರ್ತೀರ ಅವ್ರೇನು ಮಾಡಬೇಕಾಗುತ್ತೆ, ಡೈಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇರುತ್ತೆ. ಓಕೆ, ಅಪ್ಲೋಡ್ ಡಿಫಾಲ್ಟ್ಸ್ ಎಲ್ಲಿರುತ್ತೆ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ
ಅಂದರೆ ನನಗೆ ಕಾಮೆಂಟಲ್ಲಿ ಮೆಸೇಜ್ ಡ್ರಾಪ್ ಮಾಡಿ, ಸೊ ದಟ್ ನಾನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹೊಸ ಏನಾದರೂ ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಯೂಟ್ಯೂಬ್ ಡಿಫಾಲ್ಟ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಯಾವ ವಿಡಿಯೋನ ಮಾಡ್ತಾ ಇದ್ದೀರಿ ಅದರಿಂದ ಟೈಟಲ್ ಬರೀಬೇಕು. ಹಾಗೆ ಹ್ಯಾಶ್ಟ್ಯಾಗ್ಸ್ ಅಥವಾ ಕೀವರ್ಡ್ಸ್ ಏನಿರುತ್ತೆ ಅಥವಾ ಡಿಸ್ಕ್ರಿಪ್ಷನ್, ದಟ್ ಅವಾಗೂ ಏನಾಗುತ್ತೆ, ನಿಮ್ಮ ವಿಡಿಯೋ ಏನಾಗುತ್ತೆ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ ಮೊದಲು. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಧೈರ್ಯ ತಗೊಂಡು ಇನ್ನೊಂದು ಮೇನ್ ರೀಸನ್ ಆಗ್ತಾರೆ. ಆಮೇಲೆ ಕೆಲವೊಂದು ಸಿಚುವೇಶನ್ಸ್ ಮನೇಲಿ ಒಂದು ಸ್ವಲ್ಪ ಚಿಕ್ಕ ಪಾಪು ಇರೋದ್ರಿಂದ ನಂಗೆ ವಿಡಿಯೋಸ್ ಮಾಡ್ಲಿಕ್ಕಾಗಲಿಲ್ಲ. ಸೊ ಬಟ್ ಇವಾಗ ನಾನು ಒಂದು ಒಳ್ಳೆ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಅಂತ ಹೇಳಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಿಮಗೆ ಸಪೋಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ನಿಮಗೇನಾದರೂ ಬೇಕಿದ್ರೆ, ಮೀನ್ಸ್ ಲೈಕ್ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಿ, ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡ್ತೀರಿ ಅನ್ನೋದು ಬೇಕಿದ್ರೆ ಪ್ಲೀಸ್ ಡೂ ಕಾಮೆಂಟ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.